ಕಾರ್ಕಳ ತಾಲೂಕಿನ ಯರ್ಲಪಾಡಿಯ ಕರ್ವಾಲು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಫೆಬ್ರವರಿ 4ರಂದು ಭಕ್ತಾದಿಗಳ ಪಾಲ್ಗೊಳ್ಳುವಿಕೆಯೊಂದಿಗೆ ಸಂಭ್ರಮದ ವಾರ್ಷಿಕ ರಥೋತ್ಸವವು ಸಂಪನ್ನಗೊಂಡಿತು. ಇದರ ವಿಸ್ತಾರವಾದ ವರದಿಯನ್ನು ಇದೀಗ ನೋಡೋಣ. ಜನವರಿ 31ರಿಂದ ಫೆಬ್ರವರಿ 6ರ ತನಕ ಕಾರ್ಕಳ ತಾಲೂಕು ಯರ್ಲಪಾಡಿ ಕರ್ವಾಲು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಧ್ವಜಸ್ತಂಭ ಪುನರ್ ಪ್ರತಿಷ್ಠೆ, ನೂತನ ಚಂದ್ರಮಂಡಲ ರಥ ಸಮರ್ಪಣೆ, ಬ್ರಹ್ಮಕಲಶಾಭಿಷೇಕ ಮತ್ತು ವಾರ್ಷಿಕ ಮಹೋತ್ಸವಗಳು ಸಂಪನ್ನಗೊಂಡವು. ಫೆಬ್ರವರಿ 4ರಂದು ರಥ ಸಪ್ತಮಿ ಪೂರ್ವಾಹ್ನ ಶ್ರೀ ಮಹಾವಿಷ್ಣುಮೂರ್ತಿ ದೇವರಿಗೆ ಪಂಚವಿಂಶತಿ ಪ್ರಧಾನ ಕಲಶಾಭಿಷೇಕ, ರಥ ಕಲಶ, ಚಂದ್ರಮಂಡಲ, ರಥ ಶುದ್ಧಿ, ಬೆಳಿಗ್ಗೆ 11 ಗಂಟೆಗೆ ಮಹಾಪೂಜೆ, ಉತ್ಸವ ಬಲಿ, ಮಧ್ಯಾಹ್ನ 12ಕ್ಕೆ ರಥಾರೋಹಣ, ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಸೇವಾಕರ್ತರಾಗಿ ಯರ್ಲಪಾಡಿ ಗೋವಿಂದೂರು ಮನೆ, ವೆಂಕಪ್ಪ ಹೆಗಡೆ ಮತ್ತು ಶುಭಕರ ಹೆಗಡೆ USA ಇವರು ಸೇವೆಯನ್ನು ನೀಡಿದರು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಆಡಳಿತ ಮೊಕ್ತೇಸರರಾದ ಕೆ ಅನಂತ ಪಟ್ಟಾಭಿ ರಾವ್, ಕ್ಷೇತ್ರದ ತಂತ್ರಿಗಳಾದ ನರಸಿಂಹ ತಂತ್ರಿಗಳು, ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾದ H ಯುವರಾಜ ನಾಯ್ಕ್, ಉಪಾಧ್ಯಕ್ಷರುಗಳಾದ ಕೆ ನವೀನ್ ಕುಮಾರ್, ಸುಧಾಕರ ಹೆಗಡೆ, ನೂತನ ಚಂದ್ರಮಂಡಲ ರಥ ಕೊಡುಗೆ ನೀಡಿದ ವಿಘ್ನೇಶ್ ಕುಮಾರ್ ದಂಪತಿಗಳು, ನೂತನ ಧ್ವಜಸ್ತಂಭ ಕೊಡುಗೆ ನೀಡಿದ ಜಿ ವೆಂಕಪ್ಪ ಹೆಗಡೆ, ಜೊತೆ ಕಾರ್ಯದರ್ಶಿಗಳಾದ ಸತೀಶ್ ರಾವ್ ಕೆ ಹರಿಶ್ಚಂದ್ರ ರಾವ್, ಸದಸ್ಯರಾದ ಸುಬ್ರಹ್ಮಣ್ಯ ಶರ್ಮಾ, CA ರಮೇಶ್ ರಾವ್ CA ಶ್ರೀನಿಧಿ ರಾವ್ ಮತ್ತು ಬಾಲಚಂದ್ರ ಶೆಟ್ಟಿ ಸೇರಿದಂತೆ ಅಭಿವೃದ್ಧಿ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕುರಿತು ಆಡಳಿತ ಮೊಕ್ತೇಸರರಾದ ಕೆ ಅನಂತ ಪಟ್ಟಾಭಿ ರಾವ್ ಮಾಧ್ಯಮದೊಂದಿಗೆ ಮಾಹಿತಿಗಳನ್ನು ಹಂಚಿಕೊಂಡರು. ನಮಿಸುತ್ತಾ ನಮ್ಮ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶ 2023 ಜನವರಿ 25ರಂದು ವಿಜೃಂಭಣೆಯಿಂದ ಊರ ಪರವೂರ ಮಹನೀಯರ ನೆರವಿನಿಂದ ಜರುಗಿತು. ನಮ್ಮ ಪ್ರಧಾನ ತಂತ್ರಿಗಳಾಗಿರುವಂಥ ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ಈ ವರ್ಷ ನಮ್ಮ ಹಲವಾರು ಮಂದಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಯುಕ್ತವಾಗಿ ಬ್ರಹ್ಮಕಲಶ ವಾರ್ಷಿಕೋತ್ಸವ ಮೊದಲಾದ ಕಾರ್ಯಕ್ರಮಗಳು ಮೊನ್ನೆ 31ನೇ ತಾರೀಕಿನಿಂದ ನಾಡ್ದು 6ನೇ ತಾರೀಕಿನವರೆಗೆ ನಡೀಲಿಕ್ಕಿದೆ. ಅದು ಕೂಡ ನೇತೃತ್ವ ವಹಿಸಿದವರು ನಮ್ಮ ಪ್ರಧಾನ ತಂತ್ರಿಗಳಾಗಿರುವಂಥ ನರಸಿಂಹ ತಂತ್ರಿಗಳು. ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಇವತ್ತು ನಡೀತಾ ಇದೆ. ಇವತ್ತು ನಮ್ಮ ಸೌಭಾಗ್ಯದ ವಿಷಯ ಅಂತ ಹೇಳಿದರೆ 800 ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟ ಪಲ್ಲವರ ಕಾಲದ ಈ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಇವತ್ತು ಯಾವುದೇ ಒಂದಿಷ್ಟರವರೆಗೆ ರಥೋತ್ಸವ ಅಂತೇಳುವಂಥ ಇರಲಿಲ್ಲ. 2025ರಲ್ಲಿ ಇವತ್ತು ರಥೋತ್ಸವ ಅಂತೇಳಿ ಪ್ರಾರಂಭವಾಗಲಿಕ್ಕಿದೆ. ಅದಕ್ಕೆ ಮೂಲ ಕಾರಣ ನಮ್ಮ ಈ ಊರಿನ ಭಕ್ತಾಭಿಮಾನಿಗಳ ಕೊಡುಗೆ. ನಮ್ಮ ಎದುರಿನಲ್ಲಿ ಕಂಗೊಳಿಸ್ತಾ ಇದೆ. ಸುಮಾರು ಒಂದು 20 ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣಗೊಂಡಂಥ ಚಂದ್ರ ಮಂಡಲ ರಥ. ಅದನ್ನು ನಿರ್ಮಾಣ ಮಾಡಿಕೊಟ್ಟವರು ಶ್ರೀಮತಿ ಅಂಕಿತಾ ಮತ್ತು ವಿಘ್ನೇಶ್ ರಾವ್ ಇವರು ನಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ಎದುರಿನಲ್ಲಿ ರಾರಾಜಿಸುತ್ತಿರುವಂಥ ಕೊಡಿಮರ ಅಥವಾ ಧ್ವಜಸ್ತಂಭ ಅಜೀರ್ಣಾವಸ್ಥೆಯಲ್ಲಿತ್ತು. ಇವತ್ತು ಬಹಳ ಸುಂದರವಾಗಿ ಅದು ನಿರ್ಮಾಣಗೊಂಡಿದೆ. ದಿವಂಗತ ಭಾಗೀರಥಿ ಹೆಗಡೆ ಮತ್ತು ರಾಮಯ್ಯ ಹೆಗಡೆಯವರ ಸ್ಮರಣಾರ್ಥವಾಗಿ ಶುಭಾಕರ ಹೆಗಡೆ ಮತ್ತು ವೆಂಕಪ್ಪ ಹೆಗಡೆಯವರು ನೂತನ ಧ್ವಜಸ್ತಂಭವನ್ನು ಮನಪೂರ್ವಕವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಈ ನಮ್ಮ ಸೌಭಾಗ್ಯ ಅಂತೇಳಿರುತ್ತೆ. ಹಾಗೆ ಮೂರನೇದಾಗಿ ನಮ್ಮ ದೇಶದ ಗಡಿ ಕಾಯುವಂಥ ಒಬ್ಬ ಸೈನಿಕ ಯೋಧ, ವಾಜಪೇಯಿಯವರ ಬಾಡಿಗಾರ್ಡ್ ಆಗಿದ್ದಂಥ ಮನ್ಮಥ ಹೆಗಡೆಯವರು ಅವರ ತಮ್ಮ ಹಿರಿಯರ ಹೆಸರಿನಲ್ಲಿ 3.5 ಲಕ್ಷ ರೂಪಾಯಿಯ ಈ 2,000 ಮಂದಿಗೆ ಬೇಕಾಗಿರುವಂಥ ಪಾತ್ರೆಗಳನ್ನು ನಮ್ಮ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ಸನ್ನಿಧಾನಕ್ಕೆ ಒಪ್ಪಿಸಿದ್ದಾರೆ. ಅದು ಕೂಡ ಒಂದು ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಸ್ವಾಮಿಯ ಇವತ್ತು ಬಲಿಮೂರ್ತಿ ಮೊನ್ನೆಯಿಂದ ಬಲಿಮೂರ್ತಿಯ ದರ್ಶನ ಎಲ್ಲ ಆಗ್ತಾ ಇದೆ ತಂತ್ರಿಗಳ ನೇತೃತ್ವದಲ್ಲಿ. ಅದಕ್ಕಾಗಿ ಎದುರಿನಲ್ಲಿ ಒಂದು ಬಲಿಮೂರ್ತಿಗೆ ಬಂಗಾರದ ಕವಚವನ್ನು ಸುಮಾರು 6,80,000 ರೂಪಾಯಿಯಲ್ಲಿ ನಿರ್ಮಾಣ ಮಾಡಿಕೊಟ್ಟವರು ಶ್ರೀಮತಿ ಚೈತ್ರ ಮತ್ತು ಶ್ರೀ ಅಶ್ವಿನ್ ಕುಮಾರ್ ಮತ್ತು ಅವರ ಕುಟುಂಬಸ್ಥರು ಮತ್ತು ಮಕ್ಕಳೆಲ್ಲ ಒಟ್ಟು ಸೇರಿ ಅದನ್ನು ಸುಂದರವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಈ ಬಲಿಮೂರ್ತಿಯ ಸೌಂದರ್ಯ ಅಂತ ಹೇಳುವಂಥದ್ದು ನಮ್ಮ ತಂತ್ರಿಗಳೇ ಹೇಳ್ತಾ ಇದ್ದಾರೆ. ಭಾಳ ಸಂತೋಷದಿಂದ ಸ್ವಾಮಿ ನಗುತ್ತಾ ಇದ್ದಾನೆ ಅಂತೇಳಿ.
ಆದ್ದರಿಂದ ಅದನ್ನು ಕೂಡ ಇವತ್ತು ಕೊಡುಗೆ ಕೊಟ್ಟಿದ್ದಾರೆ. ಮತ್ತೊಂದು ನಮ್ಮ ಸಮೀಪದಲ್ಲಿದ್ದಾರೆ ನಮ್ಮ ಶಶಿಕಲಾ ಮತ್ತು ಸತೀಶ್ ರಾವ್ ಮತ್ತು ಕುಟುಂಬಸ್ಥರು. ಅವರು ನಮ್ಮ ಈ ಬಲಬದಿಯಲ್ಲಿ ಕಾಣುವಂಥ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಒಂದು ಸುಂದರವಾದಂಥ ಹಿತ್ತಾಳೆ ಕವಚವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಆ ದೇವಿಯ ಸೊಬಗು ಇನ್ನೂ ಸ್ವಲ್ಪ ಹೆಚ್ಚಾಗಿದೆ. ಮತ್ತು ನಮ್ಮ ಹಿಂದೆ ಆಡಳಿತ ಮುಕ್ತೇಶ್ವರಾಗಿದ್ದವರು ನಮ್ಮ ದಿವಂಗತ ಸೋಮಶೇಖರ್ ರಾಯರು, ಅವರ ನೆನಪಿನಲ್ಲಿ ಅವರ ಸುಪುತ್ರ ಶ್ರೀಮತಿ ಶ್ವೇತಾ ಮತ್ತು ಶ್ರೀನಿಧಿ ರಾವ್ ಅವರು ನಮ್ಮ ಎದುರಿನಲ್ಲಿ ನಾಡ್ದು ಪೋಲಾಗಲಿಕ್ಕಿದೆ. ಆ ಸಮಯದಲ್ಲಿ ನಮ್ಮ ಒಂದು ಗುರಾಣಿ ಅಂತೇಳಿ ಒಂದು ಬೆಳ್ಳಿಯ ಒಂದು ಸುಂದರವಾದಂಥ ಗುರಾಣಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಶ್ರೀಮತಿ ಶ್ವೇತಾ ಮತ್ತು ಶ್ರೀನಿಧಿ ರಾವ್. ಹಾಗೆಯೇ ನಮ್ಮ ಇಲ್ಲಿ ಎದುರಿನಲ್ಲಿ ಕಾಣ್ತಾ ಇದೆ ಹಿತ್ತಾಳೆಯ ಸುಂದರವಾದಂಥ ಕವಚ ಬಾಗಿಲಿನ ದ್ವಾರದಲ್ಲಿ. ಅದನ್ನು ನಮ್ಮವರೇ ಶ್ರೀನಿಧಿಯ ಮಾವ ಶ್ವೇತಾ ತಂದೆ ವಿಜಯಕುಮಾರ್ ಅವರ ಸುವಾಸ ನೋಡಿ, ಅವರು ಬಂದು ಇವತ್ತು ಬಹಳ ಸಂತೋಷದಲ್ಲಿ ನಗುಮುಖದಿಂದ ನಮ್ಮ ಮುಂದೆ ನಿಂತಿದ್ದಾರೆ. ಶ್ರೀಮತಿಯವರವರದ್ದು ಬಂದಿದ್ದಾರೆ ಬ್ಯಾಂಗ್ಳೂರಿನಿಂದ, ಅದಕ್ಕಾಗಿ ಇವತ್ತು ಆಗಮಿಸಿದ್ದಾರೆ. ಆದ್ದರಿಂದ ಅವರು ಕೂಡ ಸಂತೋಷದಿಂದ ಈ ಕೊಡುಗೆಯನ್ನು ಸ್ವಾಮಿಯ ಸನ್ನಿಧಾನಕ್ಕೆ ಒಪ್ಪಿಸಿದ್ದಾರೆ. ಆದ್ದರಿಂದ ಸ್ವಾಮಿಯ ಇವತ್ತು ಗರ್ಭಗುಡಿ ರಾರಾಜಿಸ್ತಾ ಇದೆ. ಅದೇ ರೀತಿಯಾಗಿ ಸೋಮಶೇಖರ್ ನವಿ, ಶ್ರೀಮತಿ ಜಾಹ್ನವಿ ಮತ್ತು ಹರಿಶ್ಚಂದ್ರ ರಾವ್ ದೇವರಿಗೆ ಒಂದು ಸುಂದರವಾಗಿರುವಂಥ ಬೆಳ್ಳಿಯ ಹಾರವನ್ನು ಸಮರ್ಪಿಸಿದ್ದಾರೆ. ಯಾಕೆಂತ ಹೇಳಿದರೆ ದೇವರ ಸೌಂದರ್ಯ, ಯಾಕೆಂದರೆ ತಂತ್ರಿಗಳು ಯಾವಾಗಲೂ ಇರ್ತಾರೆ ದೇವರು ಸರ್ವಾಲಂಕಾರ ಭೂಷಿತರು ಅಂತೇಳಿ, ಆದ್ದರಿಂದ ಅದನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನೋಡಿ, ಇವತ್ತು ಈ ಈ ವರ್ಷದಲ್ಲಿ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಮತ್ತೊಂದು ಹೊರಗಿನಿಂದ ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಒಂದು ಸುಮಾರು 75,000 ರೂಪಾಯಿಯ ಟೇಬಲ್ಗಳು ಮತ್ತು ಕುರ್ಚಿಗಳು ಇದನ್ನು ಒದಗಿಸಿಕೊಟ್ಟಿದ್ದಾರೆ ನಮ್ಮವರೇ ಆದಂಥ ದಿಲೀಪ್ ಹೆಗಡೆ ಜಡ್ಡು ಮತ್ತು ಗುರುಪ್ರಸಾದ್ ಅಂತ ಬ್ಯಾಂಗ್ಳೂರು ಅವರು ಶ್ರೀನಿಧಿಯವರ ಆತ್ಮೀಯರು ಸಿ ಆದವರು ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಹೊರಗಿನಿಂದ ಕೂಡ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅವರು ಮಾಡಿರ್ತಾರೆ. ಇನ್ನು ನಾಳೆ ನಮ್ಮದು ಈ 5ನೇ ತಾರೀಕಿಗೆ ದೇವರ ಸವಾರಿ ನಮ್ಮ ಇಲ್ಲಿಯ ಗೌರವಾಧ್ಯಕ್ಷರಾಗಿರುವಂಥ ಯುವರಾಜ್ ನಾಯ್ಕರ ನೇತೃತ್ವದಲ್ಲಿ ಜಳಕಕ್ಕೆ ದೇವರು ಹೋಗ್ಲಿಕ್ಕಿದ್ದಾರೆ. ಅಲ್ಲಿಂದ ಬಂದು ಇಲ್ಲಿ ಹಿಂದೆ ಬರೇ ಚಪ್ಪರದಲ್ಲಿ ನಮ್ಮ ಮುಂಡಿತ್ತಾಯ ದೈವ ರಾರಾಜಿಸಿದ್ದ, ಈ ಸಲ ಆಗಲ್ಲ. ನಮ್ಮ ಶ್ರೀಮತಿ ಸುಶೀಲಾ ಪೂಜಾರ್ತಿಯವರ ಮಗ ವಿನಯ ಪೂಜಾರಿ ಇವರು ಸುಂದರವಾಗಿರುವಂಥ ತಗಡಿನ ಚಪ್ಪರವನ್ನು ನಿರ್ಮಾಣ ಮಾಡಿ ಇವತ್ತು ವಿಷ್ಣು ದೇವರ ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ. ಆದ್ದರಿಂದ ಅವರ ಕೊಡುಗೆ ಕೂಡ ಭಾರೀ ದೊಡ್ಡದು, ಅಪಾರ ಅಂತೇಳಿ ನಾನು ಭಾವಿಸ್ತೇನೆ. ಕೊಡುಗೆಗಳು ಬಂದಿವೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ. ಉಳಿದವರು ಅಕ್ಕಿ ಸಹಾಯ ಮಾಡಿದ್ದಾರೆ, ಆಮೇಲೆ ಬೆಲ್ಲದವನ್ನು ಕೊಟ್ಟಿದ್ದಾರೆ ಮತ್ತು ಎಣ್ಣೆ ಡಬ್ಬಿಗಳು ಸಾಲಾಗಿ ಇವತ್ತು ದೇವರ ಸನ್ನಿಧಾನಕ್ಕೆ ಬರ್ತಾ ಇವೆ. ಮತ್ತು ನಮ್ಮ ಊರಿನ ಎಲ್ಲ ಸದಸ್ಯರು ಮನಪೂರ್ವಕವಾಗಿ ಬೆಳಗಿನಿಂದ ಸಾಯಂಕಾಲದವರೆಗೆ ತಮ್ಮ ಮನೆಯ ಕೆಲಸ ಎಂದೇ ಭಾವಿಸಿ ದುಡಿತಾ ಇದ್ದಾರೆ. ಅರ್ಚಕ ವರ್ಗದವರು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ಹಗಲು ಇರುಳು ದುಡಿದು ಸ್ವಾಮಿಯ ಕಾರ್ಯ ಅಂತ ಹೇಳುವಂಥದ್ದು ಅತ್ಯುತ್ತಮವಾಗಿ ನಡಿಬೇಕು. ಪ್ರಥಮವಾಗಿ ನಮ್ಮಲ್ಲಿ ರಥೋತ್ಸವ ಅಂತ ಹೇಳುವಂಥ ನಡೀತಾ ಇದೆ. 800 ವರ್ಷಗಳಿಂದ ಆಗದಿದ್ದಂಥ ಕಾರ್ಯಕ್ರಮ ಇವತ್ತು ನಮ್ಮಲ್ಲಿ ರಥೋತ್ಸವ ನಡೀತಾ ಇದೆ. ಇದು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಬೆಳಗ್ತದೆ ಎಂಬುದಾಗಿ ನಮ್ಮ ಹಿಂದೆ ಇಲ್ಲಿ ದೈವಜ್ಞ ಪ್ರಶ್ನೆಯನ್ನು ಹಾಕಿದಂಥ ರೂಪೇಶ್ ಪೊದುವಾಳ್ರವರು ಯಾವ ರೀತಿಯಲ್ಲಿ ಪ್ರಶ್ನೆಯಲ್ಲಿ ಹೇಳಿದ್ದಾರೋ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನ ಅಂತ ಹೇಳುವಂಥದ್ದು ಬೆಳಗ್ತಾ ಇದೆ. ಆದ್ದರಿಂದ ಅವರು ಏನು ಪ್ರಶ್ನೆಯಲ್ಲಿ ಕೇಳಿದ್ದಾರೋ ಅದೆಲ್ಲ ಸ್ವಾಮಿಗೆ ಇವತ್ತು ದೊರಕ್ತಾ ಇದೆ. ಆದುದರಿಂದ ನಾಳೆ ನಡೆಯುವಂಥ ಕಾರ್ಯಕ್ರಮಗಳು, ಆಮೇಲೆ ನಂತರ ಈಚೆ ಬದಿಯಲ್ಲಿ ರವಿಶಾಸ್ತ್ರಿ ಕೂಡ ಒಲಿದಂತಹ ನಾಗಬನ ಇದೆ. ನಾಗಬನದಲ್ಲಿ ನಿನ್ನೆ ವಿಜೃಂಭಣೆಯಿಂದ ನಮ್ಮದು ಆಶ್ಲೇಷ ಬಲಿ ಸೇವೆ ಅಂತ ಹೇಳುವಂಥದ್ದು ನಡೆಯಿತು. ನಾಳೆ ನಡೀಲಿಕ್ಕಿದೆ, ನಾಡದು ನಡೀಲಿಕ್ಕಿದೆ.
ಮತ್ತು 6ನೇ ತಾರೀಕಿಗೆ ಸಂಪ್ರೋಕ್ಷಣೆಯಾಗಿ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಮುಕ್ತಾಯವಾಗ್ತದೆ. ಇದಕ್ಕೆ ಹಲವಾರು ರೀತಿ ಮಂದಿ ಸಹಕಾರ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರಾಗಿರುವಂಥ ಮಠದ ಬೆಟ್ಟು ಬೋಶೆಟ್ಟಿಯವರು, ಹಾಗೆ ಈಗ ಅದರದ್ದಾಗಿರುವಂಥ ಸುಧಾಕರ್ ಹೆಗಡೆಯವರು ಮತ್ತು ನಮ್ಮ ಇಲ್ಲಿಯ ಪ್ರಾರಂಭದಿಂದಲೂ ಕೂಡ ಈ ದೇವಸ್ಥಾನದಲ್ಲಿ ಈ ದುಡಿಯುತ್ತಿರುವಂಥ 80 ವರ್ಷದ ಭೀಷ್ಮಾಚಾರ್ಯರಂತಿರುವಂಥ ಯುವರಾಜ ನಾಯಕರು ಕೂಡ ಇವತ್ತು ನಮ್ಮ ದೇವಸ್ಥಾನಕ್ಕೆ ನಿರಂತರವಾಗಿ ದುಡಿತಾ ಇದ್ದಾರೆ. ತುಲಾಭಾರ ಸೇವೆ ಅಂತ ಹೇಳುವಂಥ ನಡೀತಾ ಇದೆ. ಆದ್ದರಿಂದ 5ನೇ ತಾರೀಕಿಗೆ ತುಲಾಭಾರ ನಡೆದು 6ನೇ ತಾರೀಕಿಗೆ ಸಂಪ್ರೋಕ್ಷಣೆ ಅಂತ ಹೇಳುವಂಥದ್ದು ನಡೀಲಿಕ್ಕಿದೆ. ಇನ್ನು ಮುಂದೆ ಕೂಡ ನಾವು ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇವೆ. ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ಇನ್ನೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳು ಮತ್ತು ಅದಕ್ಕೆ ಸಹಾಯಕರಾಗಿ ನಮ್ಮ ನರಸಿಂಹ ತಂತ್ರಿಗಳ ಸುಪುತ್ರ ವರದರಾಜ ತಂತ್ರಿಗಳು ಮನಪೂರ್ವಕವಾಗಿ ಇಲ್ಲಿ ಪೂಜಾ ಕೈಂಕರ್ಯವನ್ನು ಕೈಗೊಂಡು ಸಹಕರಿಸ್ತಾ ಇದ್ದಾರೆ. ಆದ್ದರಿಂದ ಈ ಊರಿನ ಜನರ ಹೃದಯವಂತಿಕೆಯನ್ನು ನಾವು ಮರೆಯುವಂತಿಲ್ಲ. ಯಾಕೆ ಅಂತ ಹೇಳಿದರೆ ನಾವು ಈ ವಾಕ್ಯವನ್ನು ಯಾವಾಗಲೂ ಹೇಳ್ತಾ ಇರ್ತೇವೆ, ಮರೆಯುವುದಿಲ್ಲ. ನಮ್ಮ ಹಿಂದಿನ ನಮ್ಮ ಸ್ವರ್ಗಸ್ಥರಾದಂಥ ಪೇಜಾವರ ಸ್ವಾಮೀಜಿಯವರು ಹಿಂದೆ ನಡೆದಂಥ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಹೇಳಿದಂಥ ನುಡಿಮುತ್ತು ಅಂತೇಳಿ ಹೇಳಿದರೆ, ಈ ಗ್ರಾಮ ಯರ್ಲಪ್ಪಾಡಿ ಅಂತ ಹೇಳಿದರೆ ಅವರು ಬಿಡಿಸಿ ಹೇಳಿದರು ಏರ್ಲಪಾಡಿ ಅಂತೇಳಿ. ಏರ್ಲ ಅಂತೇಳಿ ಯಾರು ಬೇಕಾದರೂ ಪಾಡಿ ಅಂತ ಹಾಕಿ. ಆದ್ದರಿಂದ ನೋಡಿ, ಇಲ್ಲಿರುವಂಥ ಯರ್ಲಪಾಡಿಯ ಜನತೆ ಮತ್ತು ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತು ಮೊನ್ನೆಯಿಂದೆಲ್ಲ ಇಲ್ಲಿ ಸುತ್ತು ಬಲಿಯಾಗುವಾಗ ಭಜನಾ ಕಾರ್ಯಕ್ರಮ ಮತ್ತು ಹೇಳಿದರು ಅವರು, ಏರ್ಲ ಪಾಡಿ ಅಂತ ಹಾಡಿ ಸಂಗೀತವನ್ನು ಹಾಡಿ ಭಜನೆಯನ್ನು ಹಾಡಿ ಅದು ಕಾರ್ಯಕ್ರಮ ಕೂಡ ಇಲ್ಲಿ ಬಹಳ ಸುಂದರವಾಗಿ ನಡೀತಾ ಇದೆ. ಹಾಗೆ ಮೊನ್ನೆ ಮನೋರಂಜನಾ ಕಾರ್ಯಕ್ರಮವಾಗಿ ನಮ್ಮ ಕಿನ್ನಿಗೋಳಿ ಕಲಾವಿದರಿಂದ ಒಂದು ಇಲ್ಲಿ ಕಿಕ್ಕಿರಿದ ಜನಸಂದಣಿಯೊಂದಿಗೆ ಒಂದು ಸಾಂಸಾರಿಕ ನಾಟಕ ನಡೆಯಿತು. ಎಲ್ಲ ಜನರು ಮುಕ್ತ ಕಂಠದಿಂದ ಹೊಗಳಲ್ಪಟ್ಟಂಥ ನಾಟಕ ಅಮ್ಮು ಆಮುಂಡಾರ ಅಂತ ಹೇಳುವಂಥ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆದರೂ ಕೂಡ ಅದು ವಿಜೃಂಭಣೆ ನಡೀತದೆ. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ 800 ವರ್ಷಗಳಿಂದ ಇಲ್ಲಿ ನೆಲೆ ನಿಂತು ನಮ್ಮನ್ನು ಹರಸುತ್ತಿರುವಂಥ ಮಹಾವಿಷ್ಣುಮೂರ್ತಿ ದೇವರು. ಆದ್ದರಿಂದ ನಾನು ಮತ್ತೊಮ್ಮೆ ನಮ್ಮ ಯರ್ಲಪ್ಪಾಡಿಯ ಜನರಲ್ಲಿ ಪ್ರಾರ್ಥಿಸುವುದಂತ ಹೇಳಿದರೆ ನಿಮ್ಮ ಸಹಕಾರ ಇನ್ನು ಮುಂದೆ ಕೂಡ ಇದೇ ರೀತಿ ಇದ್ದು ಸ್ವಾಮಿಯ ಸನ್ನಿಧಾನ ಬೆಳಗುತ್ತಾ ಇರಲಿ. ಕರ್ವಾಲು ಕ್ಷೇತ್ರ ಅಂತ ಹೇಳುವಂಥದ್ದು ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಲಿ ಮತ್ತು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ಈ ಮಹಾವಿಷ್ಣುಮೂರ್ತಿ ದೇವರ ಸನ್ನಿಧಾನ ಬೆಳಗಲಿ ಎಂಬುದಾಗಿ ನಾನು ಹಾರೈಸಿ ಮಹಾವಿಷ್ಣುಮೂರ್ತಿ ದೇವರಲ್ಲಿ ಮಗದೊಮ್ಮೆ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಕೂಡ ಇಲ್ಲಿ ఉన్న ಜನತೆಗೆ ಮತ್ತು ಈ ದೇವರ ದರ್ಶನ ಮಾಡುವಂಥವರಿಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ, ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಮತ್ತು ಅವರ ಮನಸ್ಸಿನ ಇಚ್ಛೆಗಳು ನೆರವೇರಲಿ ಮತ್ತು ಅದೇ ರೀತಿಯಾಗಿ ಅವರಿಂದ ಒಳ್ಳೆಯ ಕೆಲಸಗಳು ಆಗ್ತಾ ಹೋಗಲಿ ಮತ್ತು ಸ್ವಾಮಿಯ ಅನುಗ್ರಹ ನಿರಂತರವಾಗಿ ಸದಾ ಈ ಭಕ್ತಾಭಿಮಾನಿಗಳಲ್ಲಿ ಇರಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಉತ್ಸವವನ್ನು ಯಾವ ಪ್ರಕಾರದಲ್ಲಿ ಕಲ್ಪಿಸಬೇಕು ಎಂದರೆ, 1ನೇ ದಿವಸದಲ್ಲಿ ಮಾಡುವಂತಹ ಉತ್ಸವ ಶೈವೋತ್ಸವವಾಗಿರುತ್ತದೆ. 3 ದಿವಸಗಳಲ್ಲಿ ಗೌಣೋತ್ಸವ, 5 ದಿವಸಗಳಲ್ಲಿ ಭೌತಿಕೋತ್ಸವ, 7 ದಿವಸಗಳಲ್ಲಿ ಸಪ್ತೋತ್ಸವ, 9 ದಿವಸಗಳಲ್ಲಿ ನಡೆಯುವಂತಹ ಉತ್ಸವವು ಭವಾನೋತ್ಸವ, 11 ದಿವಸಗಳಲ್ಲಿ ಶ್ರೀಕಾರೋತ್ಸವ, 21 ದಿವಸಗಳಲ್ಲಿ ನಡೆಯುವಂತಹ ಉತ್ಸವವು ರೌದ್ರೋತ್ಸವ. ಈ ಭೌತಿಕೋತ್ಸವದ ಮಧ್ಯಭಾಗದ ಈ ರಥಸಪ್ತಮಿ ದಿವಸ ರಥೋತ್ಸವವನ್ನು ಯಾವ ಪ್ರಕಾರದಲ್ಲಿ ಕಲ್ಪಿಸಬೇಕು ಎಂದರೆ, ನವಕ ಪ್ರಧಾನವಾದ ಕಲಶಗಳಿಂದ ರಥಶುದ್ಧಿಯನ್ನು ಮಾಡಿ ಆಯಾಯ ಸ್ಥಾನಗಳಲ್ಲಿ ಆಯಾಯ ದೇವತೆಗಳನ್ನು ಸ್ಥಾಪನೆ ಮಾಡಬೇಕು. ರಥದ 6 ಗಾಲಿಗಳಲ್ಲಿ ಅರಿಷಡ್ವರ್ಗಗಳನ್ನು ಪೂಜಿಸಬೇಕು. ವಸ್ವಾಷ್ಟಕ, ದಿಗಾಷ್ಟಕ, ವ್ಯೋಮಾಷ್ಟಕ, ರಸಾದಿ ಪಾತಾಲಾಷ್ಟಕ, ಪರ್ವತಾಷ್ಟಕ, ಹಂಸಾಷ್ಟಕ, ಗಜಾಷ್ಟಕಗಳನ್ನು ರಥದಲ್ಲಿ ಆವಾಹನೆ ಮಾಡಬೇಕು.
ಅತಲ ವಿತಲ ಸುತಲ ತಲಾತಲ ರಸತಲ ಪಾತಾಲ ಭೂಲೋಕ ಭೂರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಗಳೆಂಬ 14 ಲೋಕಗಳನ್ನು ರಥದಲ್ಲಿ ಆವಾಹನೆ ಮಾಡಬೇಕು. ಶಿಖರ ಕಲಶದಲ್ಲಿ ಮೇರು ಪರ್ವತವನ್ನು ಆವಾಹನೆ ಮಾಡಬೇಕು. ಮಧ್ಯವೇದದಲ್ಲಿ ಬ್ರಹ್ಮಾಂಡವನ್ನು 4 ಬಾಗಿಲುಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳೆಂಬ ಅರ್ಪಿಸಬೇಕು. ಪತಾಕೆಗಳಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಾದಿ ದೇವತೆಗಳನ್ನು ಪೂಜಿಸಬೇಕು. ಮಧ್ಯವೇದದಲ್ಲಿ ಮಹಾವಿಷ್ಣುವನ್ನು ಪೂಜಿಸಿ ಫಲ ಸಮರ್ಪಣೆಯನ್ನು ಮಾಡಿ ತಂತ್ರಿಗಳ ಅಮೃತ ಹಸ್ತದಿಂದ ಮಾಡುವಂತಹ ಪೂಜೆಯನ್ನು ಯಾರು ನೋಡುತ್ತಾರೆಯೋ, ವ್ರತವನ್ನು ಯಾರು ಎಳೆಯುತ್ತಾರೆಯೋ, ರಥದಲ್ಲಿರುವಂತಹ ದೇವರಿಗೆ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಮಾಡುತ್ತಾರೆಯೋ, ಶಿಖರ ಕಲಶವನ್ನು ನೋಡುತ್ತಾರೆಯೋ ಅವರಿಗೆ ಅಶ್ವಮೇಧ ಮಾಡಿದಂತಹ ಫಲ, ಸಮಸ್ತ ತೀರ್ಥ ಯಾತ್ರಾದಿಗಳನ್ನು ಮಾಡಿದಂತಹ ಫಲವು, ನಮಸ್ಕಾರ ಮಾಡಿದ್ದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಯಾಗುತ್ತದೆ ಎಂಬ ಶಾಸ್ತ್ರ. ಮಧುರನಾಥನು ಮುರಳಿಯನೋದಲು, ಮಧುರನಾಥನು ಮುರಳಿಯನೋದಲು, ಸುರಿವುದಾನಂದ ಜಲ ನಯನದಲ್ಲಿ ಮುರಳಿಯನಾದವ ಕೇಳಿ. ಬನ್ನಿ ಮುರಳಿಯನಾದವ ಕೇಳಿ. ಬೆಳದಿಂಗಳ ಸೊಬಗಿಲಿ, ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ, ತಂಗಾಳಿಯ ಸುಖದಿ ಶ್ರೀರಂಗನ. ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ, ತಂಗಾಳಿಯ ಸುಖದಿ ಶ್ರೀರಂಗನ. ಶ್ಯಾಮಲಾಂಗನು ತಾನ ಕೋಮಲ ಕರದಲ್ಲಿ, ಶ್ಯಾಮಲಾಂಗನು ತಾನ ಕೋಮಲ ಕರದಲ್ಲಿ, ಆ ಮುರಳಿಯ ಪಿಡಿಯೇ ಹೃದಯದಲ್ಲಿ ಪ್ರೇಮವು ತುಂಬುವುದು. ಬನ್ನಿ ಮುರಳಿಯ ನಾದವ ಕೇಳಿ. ಪಂಚಬಾಣನ ಪೀತ ಮುರಳಿಯ ಮಧುರಸ, ಪಂಚಬಾಣನ ಪೀತ ಮುರಳಿಯ ಮಧುರಸ. ಅಂಚಲೆ ಮಗೆ ರೋಮಾಂಚವಾಗುವುದು, ಪಂಚಬಾಣನ ಪೀತ ಮುರಳಿಯ ಮಧುರಸ. ಅಂಚಲೆ ಮಗೆ ರೋಮಾಂಚವಾಗುವುದು,
ರಜನೀಕಾಂತನ ಕುಲದಲ್ಲಿ ಜನಿಸಿ ರಜನೀಕಾಂತನ ಕುಲದಲ್ಲಿ ಜನಿಸಿ ಪ್ರಜಜನಗಳಿಗದಿಪ ಪ್ರಸನ್ನನ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮಧುರನಾಥನು ಮುರಳಿಯ ಓದಲು ಮಧುರನಾಥನು ಮುರಳಿಯ ಓದಲು ಸುರಿವುದನಂದ ಜಲ ನಯನದಲ್ಲಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ. ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ದುರಿತ ದೂರ ನೀನಲ್ಲದೆ ಧರೆಯೊಳು ಪೊರೆವರನ ಕಾಣೆ ದುರಿತ ದೂರ ನೀನಲ್ಲದೆ ಧರೆಯೊಳು ಪೊರೆವರನ ಕಾಣೆ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಹರೇ ವೆಂಕಟ. ಆರು ನಿನ್ನ ಹೊರೆತೆನ್ನ ಪೊರೆವರು ನೀರಜಾಕ್ಷ ಹರಿಯೇ ಹರಿಯೇ ಆರು ನಿನ್ನ ಹೊರೆತೆನ್ನ ಪೊರೆವರು ನೀರಜಾಕ್ಷ ಹರಿಯೇ ಘೋರ ದುರಿತಗಳ ದೂರ ಮಾಡಲಿಕ್ಕೆ ಬೇರೆ ದೈವ ಕಾಣೆ ಬೇರೆ ದೈವ ಕಾಣೆ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಪಾಲಿಸು ನೀಯನ್ನ ಪಾಲಿಸು ನೀಯನ್ನ. ಮಂಗಳಾಂಗ ಮಹನೀಯ ಗುಣಾರ್ಣವ ಗಂಗೋದಿತ ಪಾದ ಮಂಗಳಾಂಗ ಮಹನೀಯ ಗುಣಾರ್ಣವ ಗಂಗೋದಿತ ಪಾದ ಅಂಗ ಜಪಿತ ಅಭಿರಾಜ ಶಯ್ಯ ಶ್ರೀರಂಗ ವಿಠಲ ದೊರೆಯೇ ಶ್ರೀರಂಗ ವಿಠಲ ದೊರೆಯೇ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ದುರಿತ ದೂರ ನೀನಲ್ಲದೆ ಧರೆಯೊಳು ಪೊರೆವರನ ಕಾಣೆ ದುರಿತ ದೂರ ನೀನಲ್ಲದೆ ಧರೆಯೊಳು ಪೊರೆವರನ ಕಾಣೆ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ
ಕೃಷ್ಣಾಯನ ಬಾರದೆ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣಯನ ಬಾರದೆ ಬಾರದೆ ಕೃಷ್ಣಾಯನ ಬಾರದೆ ನರಜನ್ಮ ಬಂದಾಗ ನಾಲಗೆ ಇರುವಾಗ ಕೃಷ್ಣಯನ ಬಾರದೆ ಬಾರದೆ ಕೃಷ್ಣಯನ ಬಾರ. ಇಲ್ಲಿಗೆ ಮಲ್ನಾಡ್ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ನ್ಯೂಸ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ರಿ.